ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ಇದೇನು ಮಣ್ಣನ್ನು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರ? ಇಲ್ಲ, ಇದು ನಾನು ಮೊದಲೆಲ್ಲ ಗಿಡ ನೆಟ್ಟಿದ್ನ, ಅದರಲ್ಲಿರೋ ಮಣ್ಣು ಬಿಸಿಲು ಬಂದಿತ್ತು ಅಂತ ಅದು ಮಳೆ ಬಿದ್ದು ಒಂಥರ ಆಗೋಗಿತ್ತು. ಹಾಗಾಗಿ ಮಳೆಯಲ್ಲಿ ನೆನೆಸಿಟ್ಟಿದ್ದೆ. ಇವತ್ತಿನ ರೆಸಿಪಿ ಬಂದು ಗುರುವಾರದ್ದು. ನಾನು ಗುರುವಾರ ಒಂದೇ ಇರೋದ್ರಿಂದ ನಾನು ಮಶ್ರೂಮ್ ಕಬಾಬ್ ಮಾಡುವಂತ ಇದ್ದೆ. ಕೆಲಸದಿಂದ ಬಂದು ಸಂಜೆಗೆ ಏನು ಮಾಡೋದು ಅಪ್ಪ ಅನ್ನೋ ಅಷ್ಟರಲ್ಲಿ ಒಂದೇ ಸತಿ ನಾನು ಬಂತು. ಮನೆಯವ್ರಿಗೆ ಸ್ವಲ್ಪ ಮಶ್ರೂಮ್ ತರಲಿಕ್ಕೆ ಹೇಳಿದ್ದೆ. ಅದನ್ನು ಈಗ ಕಬಾಬ್ ಮಾಡೋಣ ಅಂತಿದ್ದೆ. ಒಂದು ರೌಂಡ್ ಎಲ್ಲ ನಾನು ತೊಳ್ಕೊಂಡೆ, ಒಂದು 2-3 ನೀರಿಂದ ತೊಳ್ಕೊಂಡೆ. ಆನಂತರ ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗ್ದೆ ನಾನು. ಆನಂತರ 2 ಭಾಗಗಳಾಗಿ ಕಟ್ ಮಾಡಿದೆ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಭಾಗಗಳಾಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಕಬಾಬ್ ಪೌಡ್ರನ್ನು ಸೇರಿಸಿದೆ ನಾನು. ನೀವು ಯಾವುದನ್ನು ಬಳಸ್ತೀರಾ ಅದನ್ನು ಬಳಸ್ಬೋದು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಬಿಸಿ ಎಣ್ಣೆ ಬಿಸಿ ಆಗಲಿಕ್ಕೆ ಎಣ್ಣೆಯನ್ನು ಇಟ್ಕೊಂಡು ಅದರಲ್ಲಿ ನಾನು ಸ್ವಲ್ಪ 5 ನಿಮಿಷ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಆನಂತರ ಅದು ಕಬಾಬ್ ಮಾಡಲಿಕ್ಕೆ ಬಿಟ್ಟೆ ನಾನು. ಇದು ನೋಡಿ ಎಷ್ಟು ಚಲೋ ಆಗದೆ ಹಾಗೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಈಗ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ರು ತುಂಬ ಕ್ರಿಸ್ಪಿಯಾಗಿ ಬರ್ತಿತ್ತು ಅನಿಸುತ್ತೆ. ಆದರೂ ಇದು ನೋಡಿ ಆದ ತಕ್ಷಣ ಚಲೋವಾಗಿ ಚಿಕನ್ ಥರ ಆಗಿತ್ತು. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಸ್ವಲ್ಪ ಸಾಂಬಾರು ಮಾಡಿದ್ದೆ. ಅದೆರಡನ್ನು ಕೂಡ ನನ್ನ ಮಕ್ಕಳಿಗೆ ಬಡಿಸ್ಕೊಟ್ಟೆ. ನನ್ನ ದೊಡ್ಡ ಮಗನಿಗೆ ಹೇಳಿದೆ ಟೇಸ್ಟ್ ಹೇಗಾಗದೆ ಮಗ ಅಂತ. ಅವನು ಅಡ್ಡಿಲ್ಲ ಅಮ್ಮ ಚೆನ್ನಾಗಿತ್ತು ಅಂತ ಹೇಳ್ದ. ಅವನು ಅಮ್ಮ ಅನ್ನೋದಿಲ್ಲ, ನನಗೆ ಆಯಿನೇ ಅಂತ ಕರಿತಾನೆ ಅವನು. ಆಲೂಗಡ್ಡೆ ಸಾರು ಮಾಡಿದ್ದೆ, ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಹಾಗೆ ನೋಡಿ ಚಿಕ್ಕ ಮಗನಿಗೂ ಕೂಡ ಕೊಟ್ಟಿದ್ದೆ. ಅವನಿಗೂ ಊಟ ಮಾಡಿಸ್ಬೇಕಂತಿಲ್ಲ, ಅವ್ನು ತಾಟಲ್ಲಿ ಹಾಕ್ಕೊಟ್ರೆ ಸಾಕು. ಅವ್ನು ಕಬಾಬ್ ಅಂತ ಪಾಪ ಅವನು ಊಟ ಮಾಡ್ತಿದ್ದ. ಹಾಗೆ ಇದು 3 ದಿವಸದ್ದು ವಿಡಿಯೋ ಆಗಿರುತ್ತೆ. ಇದು ಶುಕ್ರವಾರದ್ದು. ನಾನು ನಮ್ಮ ಚಿಕ್ಕತ್ತೆ ಅವರ ತಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಅರಿಶಿನ ಕುಂಕುಮ ಕರೆದಿದ್ರು ಅವರು ಶುಕ್ರವಾರ ದಿವಸ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಲ್ಲಿ ವರಮಹಾಲಕ್ಷ್ಮಿಗೆ ಒಂದು ಪ್ಲೇಟ್ ಕೊಟ್ಟಿದ್ದರು ಮತ್ತು ಅದರಲ್ಲಿ ಒಂದು ಬ್ಲೌಸ್ ಪೀಸು ಮತ್ತು ಒಂದು ಕಾಯಿ ಹಾಕಿ ಕೊಟ್ಟಿದ್ರು ಅವರು. ಪ್ಲೇಟ್ ತುಂಬ ಚೆನ್ನಾಗಿತ್ತು. ಪ್ರತಿ ವರ್ಷ ಅಲ್ಲಿ ಹೋಗ್ತೀವಿ ನಾವು, ಇಲ್ಲಂತಲ್ಲ. ಅಂದರೆ ನಮ್ಮದೇ ಅಮ್ಮನ ಮನೆ ಇದ್ದಂಗೆ ಅಲ್ಲವಾ ನಮ್ಮ ಚಿಕ್ಕತ್ತೆಯವ್ರ ಮನೆ. ಹಾಗಾಗಿ ಗ್ರಾಮ ದೇವಸ್ಥಾನ ಅಲ್ಲೇ ಅದೇ. ನೋಡಿ ಹೇಗದೆ ಪ್ಲೇಟು. ಹಾಗೆ ಹೋದ ವರ್ಷ ಮತ್ತು ದೊಡ್ಡ ಒಂದು ಬೌಲ್ ಕೊಟ್ಟಿದ್ದರು, ಒಂದು ಅಕ್ಕಿ ಹಾಕೋ ಥರ. ಹಾಗೆ ಇದು ಶನಿವಾರದ್ದು ವ್ಲಾಗು. ನಮ್ಮ ಮತ್ತೊಂದು ಚಿಕ್ಕ ಮಾವನ ಮನೆಯಲ್ಲಿ ಪ್ರಭಾತ್ ನಗರದಲ್ಲಿ ಇರುವಂಥ ಮಾವನ ಮನೆಯಲ್ಲಿ ಇದು ಸತ್ಯನಾರಾಯಣ ವ್ರತ ಇತ್ತು. ಶನಿವಾರ ದಿವಸ ಕತೆ ಇತ್ತು, ಅಲ್ಲಿ ಹೋಗಿದ್ವಿ. ನಾನು ಕೆಲಸದಿಂದ ಬರುವಷ್ಟರಲ್ಲಿ ಲೇಟಾಗೋಯ್ತು. ಹಾಗೆ ನನ್ನ ಮೈದನ ಹತ್ರ ಹೇಳಿದೆ ಒಂದು ಸಣ್ಣದಾಗಿ ಒಂದು ವೀಡಿಯೋ ತಗೋ ಅಂತ. ಆದರೆ ಅವನಿಗೆ ಹೇಗೆ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಮುಖನೂ ಸುರ ಕಾಣ್ತಿಲ್ಲ. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗದೆ ಅಂತ ಭಾವಿಸ್ತೇನೆ. ಬಾಯ್ ಬಾಯ್.